ಹಲೋ ಗಾಯ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ ಗಾಯ್ಸ್. ಇವತ್ತು ನಾವು ಬನವಾಸಿ ಮಧುಕೇಶ್ವರ ದೇವಸ್ಥಾನದಲ್ಲಿದ್ದೀವಿ ಗಾಯ್ಸ್. ವ್ಯೂ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ ಗಾಯ್ಸ್. ತುಂಬ ಹಳೆಕಾಲ ದೇವಸ್ಥಾನ, ಯಾವ ಥರ ಇದೆ ಅಂತ ನೋಡಿ ಒಂದ್ಸಲ. ವೆಲ್ಕಮ್ ಟು ಬನವಾಸಿ ಗಾಯ್ಸ್. ನೋಡಿ ಹೇಗಿದೆ ಅಂತ, ರಥ ತೇರು ಅಂತಾರಲ್ಲ ನೋಡಿ ಗಾಯ್ಸ್. ಇವಾಗ ಬನವಾಸಿ ಮಧುಕೇಶ್ವರ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ ಗಾಯ್ಸ್. ಇವಾಗ ಮುಂದೆ ಹೋದ್ರೆ ಇವಾಗ ಎಂಟ್ರೆನ್ಸು ನೋಡಿ, ಇವಾಗ ಎಂಟ್ರೆನ್ಸು. ಹಾಗೆ ನೀವು ಒಳಗಡೆ ಹೋಗ್ತಿದ್ದಂಗೆ ಗಾಯ್ಸ್ ನೋಡಿ ವ್ಯೂ ಹೇಗಿದೆ ಅಂತ ಗಾಯ್ಸ್. ಎಲ್ಲ ಕಲ್ಲಿಂದನೇ ಮಾಡಿದ್ದು, ಯಾವ ಥರ ಹಳೆ ಕಾಲದಲ್ಲಿ ಮಾಡಿದ್ದಾರೆ ಅಂದರೆ ಗಾಯ್ಸ್, ಚೆನ್ನಾಗಿ ಅಂದರೆ ಹೇಳಲಿಕ್ಕೆ ಆಗಲ್ಲ, ಅಷ್ಟು ಥರ ಇದೆ ಗಾಯ್ಸ್. ನ್ಯಾಚುರಲ್ ಆಗಿ ಮಾಡಿದ್ವಿ, ಯಾವ ಥರ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಗಾಯ್ಸ್. ಇಲ್ಲಿ ಏನೋ ಕಂಬದ ಥರ ಇದೆ ಗಾಯ್ಸ್. ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಷ್ಟೊಂದು ಗಾಯ್ಸ್. ಅಲ್ಲಿ ಕೇಳಿದ್ರೆ ಹೇಳ್ತಾರೆ, ಎಲ್ಲ ವಿಶೇಷತೆ ಇದೆ ಸಿಕ್ಕಾಪಟ್ಟೆ ಗಾಯ್ಸ್. ತುಂಬ ದೇವ್ರುಗಳಿದ್ದಾವೆ, ತುಂಬ ಸಿಕ್ಕಾಪಟ್ಟೆ ಇದೆ. ಒಳಗಡೆ ಸಿಕ್ಕಾಪಟ್ಟೆ ದೇವ್ರುಗಳೆಲ್ಲ ಇದ್ದಾವೆ ಗಾಯ್ಸ್. ನೀವು ಹೋದರೆ ನೋಡ್ಬೋದು, ಸಿಕ್ಕಾಪಟ್ಟೆ ಅಂದರೆ ತುಂಬ ಇದ್ದಾವೆ ನೋಡಿ ಗಾಯ್ಸ್. ಈ ಥರ ಇದೆ ವ್ಯೂ ಎಲ್ಲ ಗಾಯ್ಸ್. ತುಂಬ ಎಲ್ಲ ಕಲ್ಲಿಂದನೇ ಮಾಡಿದ್ದಾರೆ ನೋಡಿ ನೋಡಿ. ಎಂಟ್ರೆನ್ಸ್ ಇದೆ, ದೇವರು ಅಲ್ಲಿ ಗಾಯ್ಸ್ ನೋಡಿ. ತುಂಬ ಕಂಬಗಳು ಆ ಥರ, ಅದರಲ್ಲಿ ಸಿಕ್ಕಾಪಟ್ಟೆ ಏನೇನು ವಿಶೇಷತೆ ಇದೆ ಅಂತ ಗಾಯ್ಸ್. ಅಲ್ಲಿ ಬಸವ ಕೂಡ ಇದೆ ಗಾಯ್ಸ್. ಈ ಕಡೆ ಹಿಂದ್ಗಡೆ ನೋಡಿದ್ರೆ ಬಸವ ಇದೆ ನೋಡಿ. ಆ ಸೈಡು ಒಂದು ದೇವಸ್ಥಾನ ಇದೆ, ಅಲ್ಲಿ ಒಂದು ಕಣ್ಣು ಕಾಣಿಸುತ್ತೆ ಆ ಸೈಡಿಂದ ನೋಡಿದ್ರೆ ಗಾಯ್ಸ್. ಅದೆಲ್ಲ ಹೇಳ್ತಾರೆ ಗಾಯ್ಸ್. ನೀವು ಹೋದರೆ ಒಂದ್ಸಲ ನೋಡ್ಕೊಂಡು ಬಂದು. ಇಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಗಾಯ್ಸ್ ಕಮೆಂಟ್ ಮಾಡಿ, ಯಾವ ಥರ ಇದ್ರ ವಿಶೇಷತೆ ಏನೇನಿದೆ ಅಂತೆಲ್ಲ ಗಾಯ್ಸ್. ನೋಡೋಣ, ವ್ಯೂವರ್ ಯಾರು ಇದ್ದೀರ ಅಂತ ಬನವಾಸಿಯವರು ನೋಡಿ ಗಾಯ್ಸ್, ಯಾವ ಥರ ಇದೆ ಅಂತ ಗಾಯ್ಸ್. ಇಲ್ಲಿ ಬೇರೆ ದೇವಸ್ಥಾನ ಗಾಯ್ಸ್. ಈ ಟೈಮಲ್ಲೆಲ್ಲ ಹೋದರೆ ಕೆಳಗಡೆ ನಿಲ್ಲಿಕ್ಕೆ ಆಗಲ್ಲ, ಹೊರಗಡೆ ಆ ಥರ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿದೆ. ಓಕೆ ಗಾಯ್ಸ್, ಮಧುಕೇಶ್ವರ ದೇವಸ್ಥಾನ ನೋಡಿದ್ರಲ್ಲ, ವ್ಯೂ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್ ಬಾಯ್.